ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಈ ದಿನ ಟೇಸ್ಟಿಯಾದಂತಹ ಹಸಿ ಅಲಸಂದೆ ಕಾಳಿನ ವಡೆ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಬನ್ನಿ ಬೇಕಾಗುವ ಸಾಮಗ್ರಿಗಳನ್ನ ನೋಡೋಣ. ಕರಿಬೇವನ್ನ ಹಾಕ್ಕೊಳ್ತೇನೆ, ಹಾಗೆ ಜೀರಿಗೆನ ಹಾಕ್ಕೊಳ್ತೇನೆ, ಈರುಳ್ಳಿನ ಹಾಕ್ಕೊಳ್ಳೋಣ, ಹಾಗೆ ಸಬ್ಬಕ್ಕಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೇನೆ, ಇದನ್ನು ಕಲಿಸ್ಕೊಳ್ಳೋಣ. ನೋಡಿ ಕಲಿಸ್ಕೊಂಡಿದ್ದಾಯಿತು. ಎಣ್ಣೆ ಕಾದಿದೆ, ವಡೆ ಹಾಕ್ಕೊಳ್ಳೋಣ. ಸ್ವಲ್ಪ ತೆಳ್ಳಗೆ ಈ ರೀತಿ ತಟ್ಕೊಂಡು ವಡೆ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪಷ್ಟು ಹಸಿ ಅಲಸಂದೆ ಕಾಳನ್ನ ತಗೊಂಡಿದ್ದೇನೆ, ಹಾಗೆ 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ, 5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ, ಕರಿಬೇವು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ, 3 ಲವಂಗ, ಹಾಗೆ ಸ್ವಲ್ಪ ಚಕ್ಕೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೇನೆ, ಸ್ವಲ್ಪ ಶುಂಠಿ, ಒಂದು 15 ಹೆಸರು ಬೆಳ್ಳುಳ್ಳಿ, ಸಬ್ಬಕ್ಕಿ ಸೊಪ್ಪು 1 ಹಿಡಿಯಷ್ಟು, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ, ಹಾಗೆ ಕರಿಯಲು ಎಣ್ಣೆ. ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೇನೆ, ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ, ಹಾಗೆ ಶುಂಠಿ ಹಾಕ್ಕೊಳ್ತೇನೆ, ಚಕ್ಕೆ ಹಾಕ್ಕೊಳ್ತೇನೆ, ಚಕ್ಕೆ ಲವಂಗ ಎಲ್ಲವನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಬರ್ತೇನೆ. ಇದನ್ನು ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಬಂದು ಇದಕ್ಕೆ ಅಲಸಂದೆ ಕಾಳನ್ನ ಹಾಕ್ಕೊಳ್ತೇನೆ, ಇದನ್ನು ರುಬ್ಕೊಬರ್ತೇನೆ. ತರಿಯಾಗಿ ರುಬ್ಕೋಬೇಕು, ಇದನ್ನು ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು. ನೋಡಿ ಈ ರೀತಿ ರುಬ್ಕೋಬೇಕು. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ, ಇದಕ್ಕೆ ಉಪ್ಪನ್ನ ಹಾಕ್ಕೊಳ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೇನೆ, ಹಾಗೆ ಅಡುಗೆ ಸೋಡಾ ಹಾಕ್ಕೊಳ್ತೇನೆ, 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತೇನೆ, ವಡೆ ಹಾಕ್ಕೊಂಡಿದ್ದಾಯಿತು. ಇವನ್ನ 2 ಕಡೆ ಟರ್ನ್ ಮಾಡ್ತಾ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ಬ್ರೌನ್ ಕಲರ್ ಬಂದಿದ್ದಾವೆ. ವಡೆ ರೆಡಿ ಆದವು, ಪ್ಲೇಟಿಗೆ ತೆಗೆದುಕೊಳ್ತೇನೆ. ಹಾಗೆ ಇನ್ನೊಂದು ಸರಿ ಹಾಕ್ಕೊಳ್ತೇನೆ. ವಡೆ ಹಾಕ್ಕೊಂಡಿದ್ದಾಯಿತು. ಇವನ್ನು 2 ಕಡೆ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ವಡೆ ಬ್ರೌನ್ ಕಲರ್ ಬಂದಿದ್ದಾವೆ, ಪ್ಲೇಟ್ಗೆ ತೆಗೆದುಕೊಳ್ತೇನೆ. ನೋಡಿ ಹಸಿ ಅಲಸಂದೆ ಕಾಳಿನ ವಡೆ ರೆಡಿ ಆಯಿತು, ಪ್ಲೇಟ್ಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ
ಹಸಿ ಅಲಸಂದೆ ಕಾಳಿನ ವಡೆ ಮಾಡೋ ವಿಧಾನ ನೋಡಿ. ನಾನಿಲ್ಲಿ ಮುರಿದು ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.